ಅದು ಪ್ರೀತಿನ, ನಂಬಿಕೆನ? ನೀನೇ ಹೇಳು ಹಿಮವಂತ್. ತಟಕ್ಕನೆ ಮಾತುಗಿಡಿದ್ಲು ಪ್ರಾರ್ಥನಾ. ಎರಡೂ ಇರಬಹುದು, ಅಥವಾ ಎರಡೂ ಅಲ್ಲದೇನೂ ಇರಬಹುದು. ಮನೆ ಬಿಟ್ಟು ಹೊರಡೋ ಹುಡುಗಿಗೆ ಪ್ರೀತಿ ಇರಲೇಬೇಕು ಅಂತ ಇಲ್ಲ, ನಂಬಿಕೆ ಇದ್ರೆ ಸಾಕು. ಬಿಟ್ಟು ಹೊರಡುವಷ್ಟು ಭಯಾನಕವಾಗಿ ಇರದೆ ಹೋಗಿದ್ದಿದ್ರೆ ಅವಾಗ್ಲೂ ನೀನು ಹೀಗೆ ನನ್ನನ್ನು ನಂಬಿಕೊಂಡು ಬರೀ ಕೈಯಲ್ಲಿ ನನ್ನ ಜೊತೆಗೆ ಬಂದ್ಬಿಡ್ತಾ ಇದ್ದ ಪ್ರಾರ್ಥನಾ? ಯೋಚನೆ ಮಾಡಿ ಹೇಳು. ಆ ಮನೆ ನಿನ್ನನ್ನು ಆಚೆಗೆ ನುಗ್ತಾ ಇತ್ತು. ಅಂಗಳದಲ್ಲಿ ನಾನು ನಿಂತು ಕರೀತಾ ಇದ್ದೆ. ಪ್ರೀತಿಗಿಂತ ಹೆಚ್ಚು ನಂಬಿಕೆ ನಿನ್ನನ್ನು ಹೊರಡೋ ಹಾಗೆ ಮಾಡ್ತು. ನಂಬಿಕೆಗಿಂತ ಹೆಚ್ಚಾಗಿ ಅನಿವಾರ್ಯತೆ. ಆ ಮನೆಯಿಂದ ಹೊರಬೀಳೋ ನಿನ್ನ ಅನಿವಾರ್ಯತೆಯನ್ನ ಪ್ರೀತಿಯಾಗಿ ಪರಿವರ್ತಿಸಿಕೊಳ್ಳೋದಕ್ಕೆ ನಾನು ತಯಾರಿಲ್ಲ ಪ್ರಾರ್ಥನಾ. ಕಣ್ಣೊಳಗೆ ಬೆಳದಿಂಗಳನ್ನ ಇಳಿಸಿಕೊಳ್ಳುತ್ತಾ ಹಿಮವಂತ್ ಮಾತಾಡ್ತಾ ಇದ್ದ. ಆದ್ರೆ ಮನೆಯಿಂದ ಹೊರಬಿದ್ದ ಹುಡುಗಿನ ಇಲ್ಲಿ ತನಕ ಕರ್ಕೊಂಬಂದು ನನ್ನನ್ನು ಡಾಕ್ಟರ್ ಮಾಡ್ತೀನಿ ಅಂತ ಓಡಾಡ್ತಾ ಇದೆಯಲ್ಲ, ನಿನಗೆ ಅವಶ್ಯಕತೆ ಇತ್ತು ಹಿಮವಂತ್? ಕಡೆ ಪಕ್ಷ ನಿನಗೆ ನನ್ನ ಮೇಲಿರೋದಾದ್ರೂ ಪ್ರೀತಿ ಅಂತ ಒಪ್ಕೋತ್ಯಾ? ಪ್ರಾರ್ಥನಾಳ ದನಿಯಲ್ಲಿ ವಿನಂತಿ ಇತ್ತು. ಅವಳ ವಾದದಲ್ಲಿ ಸತ್ಯವೂ ಇತ್ತು. ಕಣ್ಣುಗಳಲ್ಲಿ ಅದೇ ಅಮಾಯಕತೆ. ಈ ಕ್ಷಣದಲ್ಲಿ ಅವಳೆಡೆಗೆ ಕೈ ಚಾಚಿದರೂ ಸಾಕು, ಪ್ರಾರ್ಥನಾ ತನ್ನವಳಾಗ್ಬಿಡ್ತಾಳೆ. ಅದನ್ನ ಭಗವಂತ ಕೂಡ ತಡೆಯಲಾರ. ಒಂದೇ ಕೋಣೆಯಲ್ಲಿ ಅರ್ಧರ್ಧ ಚಾಪೆ ಹಂಚಿಕೊಂಡು ಮಲಗುವ ಗಂಡು ಹೆಣ್ಣುಗಳ ಮಧ್ಯೆ ಕಟ್ಟು ಸಡಿಲಗೊಳ್ಳುವುದು ಎಷ್ಟೊತ್ತಿನ ಮಾತು? ಯಾವತ್ತಿದ್ದರೂ ಈ ಹುಡುಗಿ ನನ್ನವಳೆ. ಹಾಗಂದ್ಕೊಂಡು ಇವತ್ತಿನಿಂದಲೇ ಪ್ರಾರ್ಥನಾಳ ಕಡೆಗೆ ಕೈ ಚಾಚಿದರೆ ಅದು ಪ್ರೀತಿನ, ನಂಬಿಕೆಯ, ಮೋಹವ? ಇವೆಲ್ಲವುಗಳ ನೆಪದಲ್ಲಿ ತನಗೆ ತಾನೇ ಮಾಡಿಕೊಂಡ ಮೋಸವ. ನರಸಿಂಹಯ್ಯನವರಿದ್ದಿದ್ರೆ ಸಂಕೋಚವಿಲ್ಲದೆ ಕೇಳ್ಬಿಡಬಹುದಾಗಿತ್ತು ಅಂತ ಅಂದ್ಕೊಂಡ ಹಿಮವಂತ್. ಎಷ್ಟು ಹೊತ್ತಾದರೂ ಅವಳ ಪ್ರಶ್ನೆಗೆ ಉತ್ತರ ಕೊಡದೆ ನಕ್ಷತ್ರ ತುಂಬಿದ ಆಗಸವನ್ನ ನೋಡುತ್ತಾ ಕುಳಿತು ಬಿಟ್ಟವನನ್ನ ಮತ್ತೆ ಮತ್ತೆ ಅದನ್ನೇ ಕೇಳಿ ಪೀಡಿಸುವುದು ಬೇಡ ಅಂತ ಅನಿಸಿ ಪ್ರಾರ್ಥನಾ ಕೂಡ ಸುಮ್ಮನಾದ್ಲು. ತನಗೆ ಹಿಮವಂತನಷ್ಟು ತರ್ಕಗಳೆಲ್ಲ ತಿಳಿಯೋದಿಲ್ಲ. ಮನೆಯಿಂದ ಹೊರಕ್ಕೆ ಕಾಲಿಡುವ ಹೊತ್ತಿಗೆ ಹಿಮವಂತನ ಕಡೆಗೆ ಪ್ರೀತಿಯದೊಂದು ಮೊಳಕೆ ಒಡೆಯದೆ ಹೋಗಿದ್ದಿದ್ರೆ, ಅವನೇನೇ ನಂಬಿಕೆ ಹುಟ್ಟಿಸಿದ್ರೂ, ಮನೆಯಲ್ಲಿ ಎಂಥದ್ದೇ ಅಸಹನೀಯ ವಾತಾವರಣ ಉಂಟಾಗಿದ್ದಿದ್ರೂ ತಾನು ತನ್ನವರನ್ನೆಲ್ಲ ತಿರಸ್ಕರಿಸಿ ಹೊರಟು ಬರ್ತಾ ಇರಲಿಲ್ಲ. ನಿನ್ಮೇಲೆ ಪ್ರೀತಿಯೇ ಇರದೆ ಹೋಗಿದ್ದಿದ್ರೆ ಹಾಗೆ ಒಡೆದ ಹೆಬ್ಬೆರಳನ್ನೇ ನಿರ್ದಯವಾಗಿ ನೆಲಕ್ಕೂರಿ ಗಾವುದ ದೂರದ ಈ ಊರಿಗೆ ನಡೆದು ಬರ್ತಿರ್ಲಿಲ್ವೋ ಹುಚ್ಚ ಅನ್ನುತ್ತಾ ಮುಗಿಲು ನೋಡುತ್ತಾ ಕುಳಿತಿದ್ದವನ ಹಿಂದೆಲೆಗೂದಲನ್ನೊಮ್ಮೆ ತುಂಬಿದ ಮುಷ್ಟಿಯಲ್ಲಿ ಹಿಡಿದು ಜಗ್ಗಿ ಬಿಡಬೇಕು ಅಂತ ಅಂದ್ಕೊಂಡ್ಲು ಪ್ರಾರ್ಥನಾ. ಆದರೆ ಹಿಮವಂತನ ಗಾಂಭೀರ್ಯವನ್ನ ಗಮನಿಸಿದವಳಿಗೆ ಧೈರ್ಯವಾಗಲಿಲ್ಲ. ಅವರು ತುಂಬಾ ಹೊತ್ತು ಮಾತೆ ಆಡದೆ ಬೆಳದಿಂಗಳಲ್ಲಿ ತೊಯ್ದ ಟೆರೆಸಿನ ಮೇಲೆ ಕೂತಿದ್ದು ರಾತ್ರಿಯ ಯಾವುದೋ ಜಾವದಲ್ಲಿ ಕೋಣೆಗೆ ಬಂದು ಮಲ್ಕೊಂಡ್ರು. ಹಗಲುಗಳಲ್ಲಿ ಹಿಮವಂತನೊಂದಿಗೆ 10 ನಿಮಿಷದ ಮಟ್ಟಿಗೂ ಕುಳಿತು ಮಾತನಾಡುವುದು ಆಗ್ತಾ ಇರಲಿಲ್ಲ. ಊಟಕ್ಕೆ ಕುಳಿತಾಗ ಹೆಚ್ಚೆಂದರೆ 4 ಮಾತು. ಲೈಬ್ರರಿ ಹೇಗಿದೆ? ಪುಸ್ತಕಗಳೆಲ್ಲ ದೊರೀತಾ ಇದ್ದವ? ಎಂಟ್ರೆನ್ಸ್ ಎಕ್ಸಾಮ್ಗೆ ಎಷ್ಟು ದಿನ ಉಳಿಯಿತು? ಅಷ್ಟರಲ್ಲೇ ಮಾತು ಮುಗಿದು ಹೋಗ್ತಾ ಇತ್ತು. ಮನೆಯೊಡೆಯ ಶಾಂತಯ್ಯನವರೊಂದಿಗೆ ಅದೆಂಥದ್ದೋ ವ್ಯವಹಾರ ಮಾತನಾಡಿದ ದಿನದಿಂದಲೇ ಹಿಮವಂತ್ ಬದಲಾಗ್ಬಿಟ್ಟ ಅಂತ ಅನ್ನಿಸ್ತಾ ಇತ್ತು. ಬದಲಾದದ್ದಕ್ಕೆ ಬೇಸರ ಏನಿಲ್ಲ. ಅವನು ಏನನ್ನು ಮಾಡಿದ್ರೂ ಶುದ್ಧ ತಪಸ್ಸಿನಂತೆ ಮಾಡುತ್ತಾನೆ ಎಂಬುದು ಪ್ರತಿ ಕ್ಷಣಕ್ಕೂ ಅವಳಿಗೆ ಖಾತರಿಯಾಗ್ತಾ ಇತ್ತು. ಅದೊಂದು ಮುಂಜಾನೆ ಎದ್ದವನೇ ಚನ್ನರಾಯಪಟ್ಟಣಕ್ಕೆ ಹೋಗಿ ಪ್ರಾರ್ಥನಾಳ ಕಾಲೇಜಿನಿಂದ ಅವಳಿಗೆ ಸಂಬಂಧಿಸಿದ ದಾಖಲೆಗಳನ್ನೆಲ್ಲ ತಂದಿದ್ದ. 4 ದಿನಕ್ಕೆ ಮುಂಚಿತವಾಗಿಯೇ ಹೋಗಿ ಎಂಟ್ರೆನ್ಸ್ ಪರೀಕ್ಷೆ ನಡೆಯಬೇಕಿದ್ದ ಕೇಂದ್ರವನ್ನ ನೋಡ್ಕೊಂಡು ಬಂದಿದ್ದ. ಪರೀಕ್ಷೆಯ ಡೇಟು ನಿಗದಿಯಾದ ಮೇಲೆ ಪ್ರಾರ್ಥನಾಳನ್ನ ಅವನು ಅಡುಗೆ ಮಾಡಲಿಕ್ಕೆ ಬಿಟ್ಟೇ ಇರಲಿಲ್ಲ. ಬೆಳಗಿನ ಜಾವಕ್ಕೆ ಎಬ್ಸಿ ತಾನೇ ಕಾಫಿ ಮಾಡಿಕೊಟ್ಟು ಅವಳನ್ನ ಓದಲು ಕೂರಿಸಿ ತಾನು ಮನೆಗೆಲಸವನ್ನೆಲ್ಲ ಮಾಡಿ ಮುಗಿಸ್ತಾ ಇದ್ದ. ನಂದಕ್ಕ ಕೂಡ ಹರಟೆಗೆ ಬರಬಾರದು ಎಂಬುದು ಹಿಮವಂತನ ನಿಯಮವಾಗಿತ್ತು. ಗಾಡಿಕೊಪ್ಪದ ಜಮೀನಿನಲ್ಲಿ ಮಧ್ಯಾಹ್ನವಿಡೀ ಓಡಾಡಿ ದಣಿದು ಬರ್ತಾ ಇದ್ದ ಹಿಮವಂತ್ ಇಳಿ ಸಂಜೆಯ ಹೊತ್ತಿಗೆ ನೆಲಕ್ಕೆ ತಲೆ ಇಟ್ಟರೆ ಸಾಕು, ಎಚ್ಚರ ತಪ್ಪುತ್ತದೆ ಎನ್ನುವ ಸ್ಥಿತಿಯಲ್ಲಿ ಇರ್ತಾ ಇದ್ದ. ಆದರೂ ಮಲಗಬಾರದು. ನಾನ್ ಮಲಗಿದ್ರೆ ಅವಳಿಗೂ ನಿದ್ದೆ ಬಂದ್ಬಿಡುತ್ತದೆ. ಒಂದು ರಾತ್ರಿ ಬೇಗ ಮಲಗಿದ್ರೆ ಪರೀಕ್ಷೆಯಲ್ಲಿ 10 ಮಾರ್ಕು ಕಡಿಮೆಯಾಗುತ್ತದೆ. ಗಂಟೆಗೊಮ್ಮೆ ಮುಖ ತೊಳೆದು ಚಹಾ ಕುಡಿದು ಪ್ರಾರ್ಥನಾಳಿಗಿಂತಲೂ ಶ್ರದ್ಧೆಯಿಂದ ಅವಳೆದುರು ಎಚ್ಚರವಾಗಿದ್ದು ಕುಳಿತು ಅವಳಿಂದ ಒಂದೊಂದು ಅಕ್ಷರವನ್ನು ಓದಿಸ್ತಾ ಇದ್ದೀನೇನೋ ಎಂಬಂತೆ. ಈ ಗಂಡಸಿಗೆ ಶ್ರದ್ಧೆಯನ್ನು ಮೀರಿದ್ದು ಮತ್ತೇನೋ ಇದೆ. ಅದು ಪ್ರೀತಿಯೋ ಹಠವೋ? ಪ್ರಾರ್ಥನಾ ನಿಶ್ಚಯಿಸದಾದಳು. ಪರೀಕ್ಷೆ ಮುಗಿದ ಸಂಜೆ ಅವನೇ ಕೇಂದ್ರದ ಬಳಿಗೆ ಬಂದಿದ್ದ.
ದಿನಗಟ್ಟಲೆ ನಿದ್ರೆಗೆಟ್ಟ ದಣಿವು, ಗಾಡಿ ಕೊಪ್ಪಕ್ಕೆ ಅಲೆದ ಆಯಾಸ, ಆಫೀಸುಗಳಲ್ಲಿ ಫೈಲ್ಗಳನ್ನು ಟೇಬಲ್ಲಿನಿಂದ ಟೇಬಲ್ಲಿಗೆ ಸಾಗ ಹಾಕಿದ ಸುಸ್ತು ಎಲ್ಲವೂ ಅವನ ಕಣ್ಣುಗಳಲ್ಲಿ ಮನೆ ಮಾಡಿಕೊಂಡಿತು. ಪರೀಕ್ಷೆಯನ್ನ ತುಂಬಾ ಪಾಂಗಿತವಾಗಿ ತಾನು ಊಹೆ ಮಾಡಿದ್ದಕ್ಕಿಂತ ಚೆನ್ನಾಗಿ ಬರೆದ ಸಂತೋಷ ಪ್ರಾರ್ಥನಾಳ ಕಣ್ಣುಗಳಲ್ಲಿತ್ತು. ಪರೀಕ್ಷೆಯ ಹಿಂದಿನ ದಿನದ ತನಕ ಅವಳ ಗೆಲುವಿಗಾಗಿ ಅಷ್ಟೆಲ್ಲ ಪಾಟಲು ಪಟ್ಟ ಹಿಮವಂತ ಹಾಲ್ನಿಂದ ಈಚೆಗೆ ನೆಗೆಯುತ್ತಾ ಬಂದ ಪ್ರಾರ್ಥನಾಳನ್ನ ಪರೀಕ್ಷೆ ಹೇಗಾಯಿತು ಎಂದು ಶಾಸ್ತ್ರಕ್ಕಾದರೂ ಕೇಳಲಿಲ್ಲ. ಮುಗಿದು ಹೋದುದರ ಬಗ್ಗೆ ಪ್ರಶ್ನೆಗಳು ಬೇಕಿಲ್ಲ. ಅದು ಹಿಮವಂತನ ಮತ್ತೊಂದು ಸಿದ್ಧಾಂತ. ಲಘುಬಗೆಯಿಂದ ಅವನೊಂದಿಗೆ ಹೆಜ್ಜೆ ಹಾಕತೊಡಗಿದ ಪ್ರಾರ್ಥನಾ ಇವತ್ತು ನೇರವಾಗಿ ಮನೆಗೆ ಹೋಗುವ ಬದಲು ಎಲ್ಲಾದರೂ ಜಾವತ್ತು ಕೂತು ಹೋಗೋಣವೆ ಅಂತ ಕೇಳಬೇಕು ಅಂತ ಅಂದ್ಕೊಳ್ತಾ ಇದ್ಲು. ಗಾಜನೂರಿಗೆ ಹೋಗಿದ್ ಬರೋಣ ಅವನೇ ಹೇಳ್ದ. ದಾರಿಯಲ್ಲಿ ಒಂದಷ್ಟು ತಿಂಡಿ ಕಟ್ಟಿಸ್ಕೊಂಡ್ರು. ತೀರ್ಥಹಳ್ಳಿ ರಸ್ತೆಯಲ್ಲಿ 4 ಹೆಜ್ಜೆ ನಡೆದು ಹೊಸಳ್ಳಿ ದಾಟಿದ್ರೆ ಸಾಕು, ಗಾಜನೂರಿಗೆ ನಡೆದೇ ಹೋಗಬಹುದಾಗಿತ್ತು. ಆದರೂ ಹಿಮವಂತ್ ಅವಳನ್ನ ಬಸ್ಸಿನಲ್ಲಿ ಕರೆದೊಯ್ದ. ಗಾಜನೂರು ಡ್ಯಾಮಿನ ವಿಸ್ತಾರವಾದ ನೀರ ಸಮ್ಮುಖದಲ್ಲಿ ಅದ್ಯಾವತ್ತೂ ಇಲ್ಲದವನೋ ಪ್ರಾರ್ಥನಾಳಿಗೆ ಅಂಟಿಕೊಂಡಂತೆ ಕಲ್ಲು ಬೆಂಚಿನ ಮೇಲೆ ಕುಳಿತು ಅವಳ ಹೆಗಲ ಮೇಲೆ ಹೌದೋ ಇಲ್ಲವೋ ಎಂಬಷ್ಟು ಹಗುರವಾಗಿ ಕೈ ಹಾಕಿದ್ದ. ದೊಡ್ಡ ಬಾಯಿಯ ಪಾತ್ರೆಯಲ್ಲಿ ಸಣ್ಣಗೆ ಕದಲುವ ನೀರಿನಂತೆ ಕಾಣ್ತಾ ಇತ್ತು ಗಾಜನೂರು ಡ್ಯಾಮು. ಉರಿದು ಬೇಸತ್ತ ಸೂರ್ಯ ಎಲ್ಲೋ ಕ್ಷೀಣಗೊಂಡು ಕಣ್ಮರೆಯಾಗ್ತಾ ಇದ್ದ. ಪ್ರಾರ್ಥನಾಳಿಗೆ ಹೆಗಲ ಮೇಲಿದ್ದ ಹಿಮವಂತನ ಬಲಗೈ ಕ್ರಮೇಣ ಭಾರವಾಗುತ್ತಿದೆಯಾ ಅಂತ ಅನ್ನಿಸ್ತಾ ಇತ್ತು. ತನ್ನ ಎಲ್ಲ ಭಾವೋದ್ವೇಗವನ್ನು ಈ ಪರೀಕ್ಷೆ ಮುಗಿಯಲೆಂದೇ ಅದುಮಿಟ್ಟಿದ್ದನ. ಇವತ್ತು ಅದೆಲ್ಲ ಕಟ್ಟೆಯೊಡೆದು, ಪ್ರೀತಿ ಅಲ್ಲದಿದ್ರೆ ನಿನ್ನನ್ನು ಇಷ್ಟು ದೂರ ಕರೆತರುತ್ತಾ ಇದ್ನೇನೆ ಹುಚ್ಚಿ, ಇನ್ನು ಸೆಡವು ಸಾಕು, ಐ ಲವ್ ಯು ಅಂತ ಅಂದೇ ಬಿಡ್ತಾನ. ಬಿರುಬಿರನೆ ಯೋಚನೆ ಮಾಡ್ತಾ ಇದ್ಲು ಪ್ರಾರ್ಥನಾ. ಗಾಜನೂರು ಡ್ಯಾಮ್ನಲ್ಲಿ ಇದ್ದಕ್ಕಿದ್ದಂತೆ 1000 ತರಂಗಗಳು ಒಟ್ಟಿಗೆ ಎದ್ಬಿಟ್ವೇನೋ ಅನ್ನಿಸುವಂತಹ ಸ್ಥಿತಿ. ಹಿಮವಂತ ಅವಳಿಗೆ ಮತ್ತು ಹತ್ತಿರವಾಗಿ ಕುಳಿತಿದ್ದ. ಅವನ ಬಲಿಷ್ಠ ತೋಳು ಈಗ ಪೂರ್ತಿಯಾಗಿ ಅವಳ ಹೆಗಲ ಮೇಲೆ ಮಲಗಿತ್ತು. ಅವನ ದೇಹ ಗಂಧ ಪ್ರಾರ್ಥನಾಳನ್ನ ಕ್ಷಣ ಕ್ಷಣಕ್ಕೂ ಆವರಿಸಿಕೊಳ್ತಾ ಇತ್ತು. ಹಿಮವಂತನ ಉಸಿರಾಟ ತೀವ್ರವಾಗ್ತಾ ಇದೆಯಾ? ಎದೆಯಿಂದ ಉಬುಕೆದ್ದು ಬಂದ ಮಾತುಗಳನ್ನ ಹೇಳಲಾಗದೆ ಚಡಪಡಿಸ್ತಾ ಇದ್ದಾನೆಯೇ? ನಾನೇ ಕೇಳ್ಬಿಡ್ಲಾ, ಡು ಯು ಲವ್ ಮೀ? ಹಿಮು ಅಂದ್ಲು ಪ್ರಾರ್ಥನಾ. ಅವನು ಮಾತಾಡಲಿಲ್ಲ. ಏನ್ ಆಲೋಚನೆ ಮಾಡ್ತಾ ಇದೆಯಾ? ಅವನ ತೋಳನ್ನ ತನ್ನ ಕೈಗಳಿಗೆ ತೆಗೆದುಕೊಂಡು ವಿಪರೀತ ಅಕ್ಕರೆಯ ದನಿಯಲ್ಲಿ ಕೇಳಿದ್ಲು ಪ್ರಾರ್ಥನಾ. ಏನು ಯೋಚಿಸ್ತಾ ಇಲ್ಲ. ಯೋಚನೆ ಮಾಡುವಂಥ ವಿಷಯವೂ ಅಲ್ಲ, ಅನುಭೂತಿಗೆ ಬರಬೇಕು ಅಷ್ಟೇ. ನಿಂಗೊತ್ತಾ ಪ್ರಾರ್ಥನಾ, ಕರೆಕ್ಟಾಗಿ ಇವತ್ತಿನ ದಿವಸದ ಇಷ್ಟೇ ಹೊತ್ತಿಗೆ ನನ್ನ ಜೊತೆಗೆ ಬಹುಶಃ ಇಷ್ಟೇ ಹತ್ತಿರವಾಗಿ ಕೂತ್ಕೊಂಡಿದ್ದ ಮತ್ತೊಂದು ಹೆಣ್ಣು ಜೀವ ಇತ್ತು. ಅದೆಷ್ಟು ವರ್ಷಗಳಾಗಿ ಹೋದವು. ಅವಳು ಹೀಗೆ ನನಗೆ ಹತ್ತಿಕೊಂಡು ಕೂತಿದ್ದಿರಬಹುದು. ಯಾಕೆ ಎದ್ದು ಹೋದ್ಲೋ, ಅಸಲಿಗೆ ನೋಡೋಕಾದ್ರೂ ಹೇಗಿದ್ದಳೋ ಯಾವುದೂ ನೆನಪಿಗಿಲ್ಲ. ಇವತ್ತು ನನ್ನ ತಾಯಿ ತೀರ್ಕೊಂಡ ದಿನ. ನಿನ್ನ ಪಕ್ಕದಲ್ಲಿ ಹೀಗೆ ಕೂತಿದ್ರೆ ಅದೆಲ್ಲ ಮರೆತು ಹೋದ ಅನುಭೂತಿ ಮತ್ತೆ ನನ್ನದಾಗ್ತಾ ಇದೆ ಅಂತ ಅನ್ನಿಸ್ತಾ ಇತ್ತು. ಥ್ಯಾಂಕ್ಸ್ ಫಾರ್ ದ ಕಂಫರ್ಟ್ ಅಂತ ಅಂದವನೇ ಸುಮ್ಮನಾಗ್ಬಿಟ್ಟ. ಪ್ರಾರ್ಥನಾಳಿಗೆ ಹೇಗೆ ಪ್ರತಿಕ್ರಿಯಿಸಬೇಕೋ ಗೊತ್ತಾಗಲಿಲ್ಲ. ತಾನು ತುದಿಗಾಲಲ್ಲಿ ನಿಂತು ತನ್ನೆಲ್ಲ ಪ್ರೀತಿಯನ್ನ ಇವನ ಕಡೆಗೆ ಅರ್ಪಿಸಲು ಸಿದ್ಧಳಿದ್ದಾಳೆ. ಆದರೆ ಹಿಮ ಕರಗುತ್ತಾ ಇಲ್ಲ. ಅವನ ಅನುಭೂತಿಗೆ ಬರ್ತಾ ಇರುವುದು ಕೇವಲ ತನ್ನ ಸಾಮೀಪ್ಯವು ಒದಗಿಸುತ್ತಾ ಇರುವ ಕಂಫರ್ಟ್ ಅಷ್ಟೇನಾ? ಇವತ್ತು ಅಮ್ಮನ ನೆನಪಿಗೆ ಅಂತ ಗಾಡಿಕೊಪ್ಪದ ಬಯಲಲ್ಲಿ ಒಂದು ಪಾರಿಜಾತದ ಸಸಿ ನೆಟ್ಟು ಬಂದೆ, ಅಸ್ಪಷ್ಟವಾಗಿ ಹೇಳದ ಹಿಮವಂತ್. ಎಲ್ಲಿ? ಗಾಡಿಕೊಪ್ಪದ ಹೆಸರೇ ಅವಳಿಗೆ ಅಪರಿಚಿತ ಅಂತ ಅನ್ನಿಸ್ತು. ಏನಿಲ್ಲ ಅಂದವನೇ ಹಿಮವಂತ್ ಮಾತು ಮುಗಿಸಿಬಿಟ್ಟ. ಪ್ರೀತಿಯ ಹಿಮು, ನಾನು ಪ್ರತಿನಿತ್ಯ ಪ್ರಾರ್ಥಿಸುವ ದೇವರು ನಿಜಕ್ಕೂ ಇದ್ದಾನೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಕಣ್ಣೆದುರಿಗೆ ನೀನಿದೀಯ. ನಿನ್ನ ಅಂತಃಕರಣವಿದೆ. ತುಂಬಾ ವಿವರವಾಗಿ ಬರೆಯಬೇಕಾದುದೇನೂ ಇಲ್ಲ. ನಿನ್ನನ್ನು ದೇವರಿಗಿಂತ ಮಿಗಿಲಾಗಿ ಪ್ರೀತಿಸ್ತಾ ಇದ್ದೇನೆ. ಕಡೇ ಪಕ್ಷ ನನ್ನನ್ನು ಮನುಷ್ಯರನ್ನ ಪ್ರೀತಿಸಿದಷ್ಟಾದರೂ ನೀನು ಪ್ರೀತಿಸಬಹುದು ಎಂಬ ನಂಬಿಕೆಯಿಂದ. ಅದನ್ನೇ ನನ್ನ ಬದುಕಿನ ಕಡೇ ತನಕ ನಿರೀಕ್ಷಿಸ್ತೀನಿ. ಇಂತಿ ನಿನ್ನ ಪ್ರಾರ್ಥನಾ. ಸನ್ನಿವೇಶ ಬದಲಾಗ್ತಾ ಇತ್ತು. ಎಚ್ಚರ ಆಗುವ ಹೊತ್ತಿಗೆ ಅವನ ತಲೆದಿಂಬಿನ ಪಕ್ಕದಲ್ಲಿ ಹೀಗೆ ಬರೆದಂತಹ ಪುಟ್ಟದೊಂದು ಚೀಟಿ ಇತ್ತು.
ಚಾಪೆಯ ಇನ್ನೊಂದು ಮಗ್ಗುಲಲ್ಲಿ ಅವಳಿರ್ಲಿಲ್ಲ. ಹೊರಗೆ ತೋಟದ ನಡುವೆ ಜಾಜಿ ಹೂವು ಕುಯ್ತಾ ಇದ್ದ ಪ್ರಾರ್ಥನಾ ಸಣ್ಣಗೆ ಹಾಡ್ಕೊಳ್ತಾ ಇರೋದು ಕೇಳಿಸ್ತು. ತಟ್ಟನೆ ಎದ್ದು ಕಿಟಕಿಯ ಒಳಗಿನಿಂದ ಅವಳನ್ನ ನೋಡಬೇಕು ಅಂತ ಅಂದ್ಕೊಂಡನಾದ್ರೂ ಕಿಟಕಿಯ ಸನಿಹಕ್ಕೆ ಎದ್ದು ಹೋಗೋದ್ರೊಳಗಾಗಿ ಆ ಪುಟ್ಟ ಪತ್ರವನ್ನ ಹಿಮವಂತ್ 5ನೇ ಸಲ ಓದ್ಕೊಂಡಿದ್ದ. ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ಲು ಪ್ರಾರ್ಥನಾ. ಬೆಳಗಿನ ಜಾವಕ್ಕೆ ಎದ್ದು ಹಿಮವಂತನಿಗೆ ಎಚ್ಚರ ಆಗುವ ಮೊದಲೇ ಮೂಲೆಯ ಪುಟ್ಟ ಬಚ್ಚಲಿನಲ್ಲಿ ಸ್ನಾನ ಮುಗಿಸ್ಕೊಂಡಿದ್ಲು. ತನ್ನ ನೀಳವಾದ ತಲೆಗೂದಲು ಸುಲಭಕ್ಕೆ ಆರುವುದಿಲ್ಲವೆಂದು ಅವಳಿಗೆ ಗೊತ್ತು. ಮೊದಲೇ ಮಡತೆ ಬಿದ್ದ ಸರ್ಪಗಳಂತಹ ಗುಂಗುರು ಕೂದಲು, ಸಿಕ್ಕು ಬಿದ್ದು ಬಿಟ್ರೆ ದೊಡ್ಡ ಪಜೀತಿ. ತಲೆಗೆ ಸ್ನಾನ ಮಾಡಿದವಳು ತೆಳ್ಳಗಿನ ಟವಲ್ಲೊಂದನ್ನ ತಲೆಗೂ ಮುಡಿ ಹಾಕಿದ ಕೂದಲಿಗೂ ಹೊದಿಸಿ ಬಿರ್ರಗೆ ಕಟ್ಕೊಂಡಿದ್ಲು. ಅದೇ ಕಡುಗಪ್ಪು ನೈಟಿ. ಜಾಜಿ ಕುಯ್ಯುತ್ತಿರುವ ಬೆರಳು ಬಂಗಾರದಲ್ಲಿ ಮಾಡಿದೆ ಅಂತ ಅನ್ನಿಸ್ತಾ ಇತ್ತು. ಅವಳು ನಿಂತಿರುವುದು ಶಾಂತಪ್ಪನವರ ಮನೆಯ ಕೈತೋಟವಾಗಿರದೆ ಹೋಗಿದ್ರೆ, ತೋಟದಲ್ಲಿ ನಿಂತವರು ಬೀದಿಯಲ್ಲಿ ಓಡಾಡೋರಿಗೆ ನಿಚ್ಚಳವಾಗಿ ಕಾಣಿಸ್ತಾರೆ ಎಂಬುದೊಂದು ಎಚ್ಚರಿಕೆ ತನ್ನನ್ನು ತಡೆಯದೆ ಹೋಗಿದ್ದಿದ್ರೆ, ಅನಾಮತ್ತಾಗಿ ಕೋಣೆಯಿಂದ ಹೊರಬಿದ್ದು ಅವಳನ್ನ ಜಾಜಿಯ ಸಮೇತ ತಬ್ಬಿಕೊಂಡು ಪ್ರಾರ್ಥನಾ ಐ ಲವ್ ಯು ಅಂತ ನೆಲ ಮುಗಿಲೆಗಳೆಲ್ಲ ಒಂದಾಗಿ ಬಿಡುವಂತಹ ಉನ್ಮಾದಿತ ದನಿಯಲ್ಲಿ ಕೂಗಿಡಬೇಕು ಅಂತ ಅನ್ನಿಸ್ತು. ಕಿಟಕಿಯಲ್ಲಿ ನಿಂತವನಿಗೆ ಪ್ರಾರ್ಥನಾ ಹಾಡ್ತಾ ಇದ್ದಿದ್ದು ಸ್ಪಷ್ಟವಾಗಿಯೇ ಕೇಳಿಸ್ತಾ ಇತ್ತು. ಎಷ್ಟು ಚೆನ್ನಾಗಿ ಹಾಡ್ತಾಳೆ ಪ್ರಾರ್ಥನಾ. ಮೊದಲು ಅವಳ MBBS ಮುಗೀಲಿ. ಓದಿ ದಣಿಯುವ ಹುಡುಗಿಗೆ ಸಂಗೀತ ಕಲಿಯೋದು ಒಂದು ಹೊರೆ ಆಗದಿರಲಿ. ಏನೇ ಬುದ್ಧಿವಂತಳು ಅಂತ ಅಂದ್ಕೊಂಡ್ರೂ ಡಾಕ್ಟರ್ಕಿಯ ಕೋರ್ಸು ಅಂದರೆ ಸುಮ್ಮನೆ ಅಲ್ಲ. ಓದಿಯೇ ಹೈರಾಣಾಗ್ತಾಳೆ. ಅವಳು ಪೂರ್ತಿಯಾಗಿ ಓದು ಮುಗಿಸಿ ಹಿಂತಿರುಗಲಿ. ಶಿವಮೊಗ್ಗದಲ್ಲಿ ಅಲದಿದ್ರೆ ಬೆಂಗಳೂರು, ಮೈಸೂರು ಎಲ್ಲಾದರೂ ಸರಿಯೇ. ಹಾಸನದಲ್ಲೂ ಇದ್ದಾರೆ ಸಂಗೀತ ಕಲಿಸುವವರು. ತಾನೇ ಕರೆದೊಯ್ದು ಅವಳಿಗೆ ಸಂಗೀತ ಕಲಿಸುವ ಏರ್ಪಾಟು ಮಾಡಬೇಕು. ಹಿಮವಂತನ ಹೆಂಡತಿ ಡಾಕ್ಟರ್ ಪ್ರಾರ್ಥನಾ ಅದ್ಭುತವಾಗಿ ಹಾಡ್ತಾರಂತೆ ಅಂತ ಶಿವಮೊಗ್ಗದ ಜನ ಮಾತಾಡ್ಕೊಳ್ಬೇಕು. ಅದೆಲ್ಲ ಬೇಡ. ಪ್ರಾರ್ಥನಾ ಈ ಜಗತ್ತಿಗೆ ಡಾಕ್ಟರ್ ಆಗಲಿ, ಎಲ್ಲರ ಸೌಖ್ಯಕ್ಕಾಗಿ ದುಡಿಯಲಿ. ಆದರೆ ಅವಳ ಜಾಜಿ ಮತ್ತು ಪ್ರಾರ್ಥನಾಳ ಹಾಡು ತನಗೆ ಮಾತ್ರ ಮೀಸಲಾಗಿರಲಿ. ಕಿಟಕಿಯಲ್ಲಿ ನಿಂತು ಪ್ರಾರ್ಥನಾಳನ್ನ ನೋಡುತ್ತಾ ಅದೆಲ್ಲಿ ಕಳೆದು ಹೋದೆ ತಾನು ಅಂತ ಅಂದುಕೊಂಡು ಹಿಂದಕ್ಕೆ ತಿರುಗುವಷ್ಟರಲ್ಲಿ ಬಟ್ಟಲು ತುಂಬ ಜಾಜಿ ಹೂ ತುಂಬಿಕೊಂಡು ಕೋಣೆಯೊಳಕ್ಕೆ ಬಂದಳು ಪ್ರಾರ್ಥನಾ. ಅವಳ ತುಟಿಯಲ್ಲಿ ಚಿಕ್ಕದೊಂದು ವಿನಾಕಾರಣದ ನಗೆ ಇತ್ತು. ತಾನು ಬರೆದಿಟ್ಟ ಪತ್ರ ದಿಂಬಿನ ಮೇಲೆ ಇರಲಿಲ್ಲ. ಹಿಮವಂತ್ ಅದನ್ನ ಓದ್ಕೊಂಡಿದ್ದಾನೆ ಎಂಬುದಕ್ಕೆ ಬೇರೆ ಪುರಾವೆ ಬೇಕಿಲ್ಲ. ಅರ್ಧ ಕ್ಷಣದ ಮಟ್ಟಿಗೆ ಅವನ ಮುಖವನ್ನೇ ನೋಡಿ ಫಕ್ಕನೆ ಕಣ್ಣು ತಪ್ಪಿಸಿದಳು. ಹಿಮವಂತ್ ಮುಖದಲ್ಲಿ ನಿರಾಕಾರಣದ ಭಾವವಂತೂ ಇಲ್ಲ. ತನ್ನ ಪತ್ರಕ್ಕೆ, ಪ್ರಶ್ನೆಗೆ, ತನ್ನ ಪ್ರಾರ್ಥನೆಗೆ ಉತ್ತರ ಕೊಡಲು ಹಿಮವಂತನಿಗೆ ಸಮಯ ಬೇಕೇನೋ. ಪತ್ರ ಕೊಟ್ಟ ಮರುಕ್ಷಣವೇ ಅದಕ್ಕೆ ಉತ್ತರವೇನು ಎಂಬಂತೆ ಎದುರಿಗೆ ನಿಲ್ಲುವುದು ಸರಿಯಿಲ್ಲ ಅಂತ ಅನ್ನಿಸ್ತು ಅವಳಿಗೆ. ಹಿಮು, ನೀನ್ ಸ್ನಾನ ಮಾಡಿ ಮುಗಿಸು. ನಾನು ನಂದಕ್ಕನ ಮನೇಲಿ ಕೂತು ಮಲ್ಲಿಗೆ ಹೂ ಕೊಟ್ಟಿ ಅವರಿಗರ್ಧ ಕೊಟ್ಟು ಬರ್ತೀನಿ. ಆಮೇಲೆ ಇಬ್ರು ತಿಂಡಿ ತಿನ್ನೋಣ. ನಿನಗೂ ಹೊರಗಡೆಗೆ ಹೋಗೋಕ್ಕೆ ಹೊತ್ತಾಗತ್ತೇನೋ ಅಂದಳು ಪ್ರಾರ್ಥನಾ. ಹೂ ಕಟ್ಟೋಕ್ಕೆ ನಿಂಗೆ ಪ್ರೈವಸಿ ಬೇಕು ಅನ್ಸಿದ್ರೆ ನಂದಕ್ಕನ ಮನೆಗೆ ಹೋಗು. ಆದರೆ ನನ್ನ ಸ್ನಾನಕ್ಕೆ ಪ್ರೈವಸಿ ಏನೂ ಬೇಕಾಗಿಲ್ಲ. ನೀನಿಲ್ಲೇ ಕೂತು ಹೂವು ಕಟ್ಟಿದ್ರೆ ನನಗೂ ಸಂತೋಷ ಆಗತ್ತೆ ಅಂತ ಅಂದವನೇ ಅವಳ ಪ್ರತಿಕ್ರಿಯೆಗೆ ಕಾಯದೆ ನಿತ್ಯ ಕರ್ಮಗಳಿಗೆ ಎಂದು ಹಿಮವಂತ್ ಕೋಣೆಯಿಂದ ಹೊರಬಿದ್ದ. ಪ್ರಾರ್ಥನಾಳ ತುಟಿಯ ಅಂಚಿನ ವಿನಾಕಾರಣದ ನಗೆ ನಿಮಿಷಕ್ಕೂ ದೊಡ್ಡದಾಗಿ ಅರಳುತ್ತಾ ಹೋಯಿತು. ಚಿಕ್ಕದೊಂದು ಟವಲ್ ಸುತ್ತಕೊಂಡು ಅದೇ ಪುಟ್ಟ ಕೋಣೆಯ ಬಚ್ಚಲಿನಲ್ಲಿ ಪದ್ಮಾಸನ ಹಾಕಿ ಕುಳಿತು ಮೊದಲ ತಂಬಿಗೆ ತಣ್ಣೀರನ್ನ ತಲೆಗೆ ಸುರಿದುಕೊಂಡ ಹಿಮವಂತ್ ಸಣ್ಣಗೆ ಒಮ್ಮೆ ನಡುಗಿದ. ಬೆನ್ನ ಇಳಿಜಾರಿನ ಮೇಲೆ ನೀರ ಮುತ್ತು ಪಟಪಟನೆ ಜಾರಿದವು. ಹೂ ಕಟ್ಟುತ್ತಿದ್ದ ಬೆರಳು ಸ್ತಬ್ಧವಾದವು. ವಿನಾಕಾರಣದ ನಗೆ ಕಣ್ಮರೆಯಾಯಿತು. ಪ್ರಾರ್ಥನಾಳ ಕಣ್ಣು ಅವನ ವಿಶಾಲ ಹರವಿನ ಬೆನ್ನ ಮೇಲೆ ನೆಟ್ಟು ಹೋಗಿದ್ದವು. ಎಂಥ ದಿವಿನಾದ ಮೈಕಟ್ಟು! ನೆಲದಿಂದ ಉದ್ಭವವಾದ ಬಲಿಷ್ಠ ಬಂಡೆಯಂತಿದ್ದಾನೆ. ಬಿಗಿಯಿಲ್ಲದ ದೊಗಳೆ ಅಂಗಿ ಧರಿಸುವ ಹಿಮವಂತ ಹೀಗೆ ಬೆತ್ತಲೆಯಾದಾಗ ಇಷ್ಟೊಂದು ಬಲಿಷ್ಠನಾಗಿ ಕಾಣಬಹುದು ಎಂಬ ಅಂದಾಜೆ ಇರಲಿಲ್ಲ. ಚಿಕ್ಕಂದಿನಿಂದಲೂ ಬಿಳಿ ಸಾಲೆಯ ಕೆರೆಯಲ್ಲಿ ಈಜಿ ಬೆಳೆದವನಂತೆ. ಭುಜಗಳಲ್ಲಿ ಖಂಡರಗಳು ಕಲ್ಲಿನಂತೆ ಬಿಗಿದುಕೊಂಡಿದ್ದಾವೆ. ಎದೆಯ ಮೇಲಿನ ಪೊದೆಗೂದಲು ಎಷ್ಟೇ ಮುಚ್ಚಿಟ್ಟರೂ ಅವನ ಪುರುಷ ಬಲ ಆ ಎದೆಯ ಮೇಲೆ ನಿಚ್ಚಳವಾಗಿ ಕಾಣುತ್ತದೆ. ಬಲಭಾಗದಲ್ಲಿ ಎದೆಯ ಇಳಿಜಾರು ಆರಂಭ ಆಗುವ ಜಾಗಕ್ಕೆ ಸರಿಯಾಗಿ ಕಿರುಬೆರಳ ತುದಿ ಗಾತ್ರದ ದಟ್ಟ ಮಚ್ಚೆಯೊಂದಿದೆ ಹಿಮವಂತನಿಗೆ. ಚಕ್ಕನೆ ಎದ್ದೋಗಿ ಒಂದ್ಸಲ ಆ ಮಚ್ಚೆಯನ್ನ ಮುದ್ದಾಡ್ಬಿಡಬೇಕು ಅಂತ ಅನ್ನಿಸ್ತು.
ಕುಳಿತಲ್ಲೇ ಸರಿದಾಡದ್ಲು ಪ್ರಾರ್ಥನಾ. ಆವೇಶಕ್ಕೆ ಕರಗುವ ವ್ಯಕ್ತಿತ್ವವೇ ಅಲ್ಲ ಹಿಮವಂತನದು. ಅವನು ಹೆಸರಿಗೆ ಹಿಮವಂತ ಅಷ್ಟೇ. ಸಂಯಮದ ವಿಷಯದಲ್ಲಿ ಕಲ್ಲು ಬಂಡೆ. ಅವನ ಜಾಗದಲ್ಲಿ ಮತ್ತೊಬ್ಬ ಗಂಡಸು ಇದ್ದಿದ್ರೆ ಇಷ್ಟೊತ್ತಿಗೆ ಆ ಹರವಾದ ಎದೆಯ ಮೇಲೆ ತಾನು ಮುಖವಿಕ್ಕಿ ಮಲಗಿ ಕಾಲವೇ ಆಗಿರ್ತಾ ಇತ್ತು. ಒಂದೇ ಒಂದ್ಸಲ ಎದ್ದೋಗಿ ಹಿಮವಂತನ ಬೆನ್ನು ಉಜ್ಜೋಣ ಅಂತ ಅಂದ್ಕೊಂಡ್ಲು. ಧೈರ್ಯ ಆಗಲಿಲ್ಲ. ಅವಳು ಜಾಜಿಯ ಕೊನೆಯ ಬಿಡಿ ಹೂವನ್ನ ಮಾಲೆಗೆ ಸುತ್ತಿ ದಾರದ ಎಳೆಯನ್ನ ಹಲ್ಲಿನಲ್ಲಿ ಪಟ್ಟನೆ ತುಂಡರಿಸುವ ಹೊತ್ತಿಗೆ ಹಿಮವಂತನ ಸ್ನಾನ ಮುಗ್ದೇ ಹೋಗಿತ್ತು. ಅವತ್ತು ಹಿಮವಂತ್ ತುಂಬಾ ಉಲ್ಲಸಿತನಾಗಿದ್ದ. ಮನೆಯಿಂದ ಹೊರಬೀಳುವಾಗ ಪ್ರಾರ್ಥನಾಳ ಕಡೆಗೊಮ್ಮೆ ಬೆಳದಿಂಗಳಿನಷ್ಟು ತಂಪನೆಯ ಕಣ್ಣುಗಳಲ್ಲಿ ನೋಡಿ, ಹೋಗ್ಬರ್ತೇನೆ, ಮಧ್ಯಾಹ್ನದ ಊಟಕ್ಕೆ ಕಾಯ್ಬೇಡ, ಸಂಜೆ ಮಾತ್ರ ಬೇಗ ಬಂದ್ಬಿಡ್ತೀನಿ, ಆ್ಯಂಡ್ ಥ್ಯಾಂಕ್ಸ್ ಫಾರ್ ದ ಲೆಟರ್ ಅಂತ ಮೃದುವಾಗಿ ಹೇಳಿ ಕೋಣೆಯಿಂದ ಹೊರಬಿದ್ದ. ಪ್ರಾರ್ಥನಾಳ ಮನಸ್ಸು ಮಳೆಗೆ ನೆನೆದ ಗರಿಕೆಯನ್ನ ಅಕ್ಕರೆಯಿಂದ ತಿಂದ ಮೊಲದಂತಾಗಿತ್ತು. ಅವತ್ತು ಅವಳು ನಂದಕ್ಕನ ಮನೆಗೂ ಹೋಗದೆ ಕೋಣೆಯಲ್ಲೇ ಉಳಿದುಬಿಟ್ಟಿದ್ಲು. ಇಡೀ ಹಗಲು ದಿವ್ಯವಾದ ಕನಸುಗಳಲ್ಲಿ ಕಳೆದು ಹೋಗಿದ್ಲು. ಹಿಮವಂತನದೂ ಜೀವ ಜಗ್ತಾ ಇತ್ತು. ಗಾಡಿ ಕೊಪ್ಪದಲ್ಲಿ ಪ್ಲಾಟ್ಗಳ ಅಳತೆ ಮಾಡಿಸಿ ಉದುರು ಸುಣ್ಣದ ಸಾಲುಗಳನ್ನ ಹಾಕಿಸ್ತಾ ಇದ್ದವನು ಇದ್ದಕ್ಕಿದ್ದಂತೆ ಅದೆಲ್ಲ ಕೆಲಸ ಕೈಬಿಟ್ಟು ಒಮ್ಮೆ ಪ್ರಾರ್ಥನಾಳ ಬಳಿಗೆ ಓಡಿ ಬಿಡೋಣವೆ ಅಂತ ಅಂದ್ಕೊಳ್ತಾ ಇದ್ದ. ಪ್ರಾರ್ಥನಾ ಹಾಸ್ಪಿಟಲ್ ಕರಾರುವಕ್ಕಾಗಿ ಎಲ್ಲಿ ಕಟ್ಟಬೇಕು ಎಂಬುದನ್ನ ಮೊದಲೇ ನಿಗದಿ ಮಾಡಿಕೊಂಡಿದ್ದ ಹಿಮವಂತ ಆ ಜಾಗಕ್ಕೆ ಸುತ್ತಲೂ ಗೆರೆ ಹಾಕಿ ಉದುರು ಸುಣ್ಣದ ಪುಡಿಯ ಸಾಲುಗಳನ್ನ ಹಾಕಿಸುತ್ತಾ ನಿಂತಾಗ ಅದೇಕೋ ಇದ್ದಕ್ಕಿದ್ದಂತೆ ಭಾವುಕನಾಗ್ಬಿಟ್ಟ. ಅವನಿಗೆ ಅರಿಯದೆ ಕಣ್ಣಲ್ಲಿ ನೀರಾಡದು. ದೇವರು ಅಂದ್ಕೊಂಡಿದ್ದಾಳೆ ತನ್ನನ್ನ. ಯಾವ ದೈವತ್ವ ಇದೆ ತನ್ನಲ್ಲಿ? ನೆಲೆ ಇಲ್ಲದೆ, ಆಸರೆ ಇಲ್ಲದೆ, ಕಡೆ ಪಕ್ಷ ಪ್ರೀತಿಯ ನೆರಳೂ ಇಲ್ಲದೆ ಭಗ ಭಗ ಹುರಿಯುವ ಬಯಲಿನಂತಹ ಬದುಕನ್ನ ಈತನಕ ಬಾಳ್ಕೊಂಡು ಬಂದವಂತಾನು. ಹೊರಗಿನ ಜಗತ್ತಿಗೆ ಕಾಣುವ ತನ್ನ ಕಾಠಿಣ್ಯ, ದಿಟ್ಟತನ, ದೃಢತೆ ಮತ್ತು ಮೌನಗಳು ತನ್ನ ಆಂತರ್ಯದಲ್ಲಿ ಖಂಡಿತ ಇಲ್ಲ. ತಾನು ಹೆಜ್ಜೆಗೊಮ್ಮೆ ಕುಸಿದು ಬೀಳುವ ಅತಿ ಸಾಮಾನ್ಯ ಮನುಷ್ಯ. ದೈವತ್ವವನ್ನ ಅದೆಲ್ಲಿಂದ ತಂದ್ಕೊಳ್ಳಿ ಪ್ರಾರ್ಥನಾ? ನಾನೊಬ್ಬ ಮಾಮೂಲಿ ಮನುಷ್ಯನಾದರೆ ಸಾಕು. ಮುಗ್ಗರಿಸಿ ಬಿದ್ದಾಗ ನನಗೆ ನಾನೇ ನಿತ್ತರಿಸಿಕೊಂಡು ಎದ್ದು ನಿಲ್ಲುವಷ್ಟು ಬಲಿಷ್ಠನಾದರೆ ಸಾಕು. ಇವತ್ತು ನನ್ನ ಸುತ್ತ ನನ್ನ ಶಕ್ತಿವರ್ಧನೆಗೆಂದೇ ಇಷ್ಟೊಂದು ಕನಸುಗಳನ್ನ ಕಟ್ಕೊಳ್ತಾ ಇದ್ದೇನೆ. ಅವೆಲ್ಲವುಗಳ ಸಾಕಾರವೇ ನೀನು ಪ್ರಾರ್ಥನಾ. ನನ್ನನ್ನ ನಿನ್ನ ಎಲ್ಲಾ ಪ್ರೀತಿಯ ನೆರವಿನಿಂದ ಮನುಷ್ಯನನ್ನಾಗಿ ಮಾಡು, ಅಷ್ಟು ಸಾಕು. ತುಂಬಾ ಹೊತ್ತು ಬಿಸಿಲಲ್ಲಿ ನಿಂತಿದ್ದವನು ಆನಂತರ ಅಲ್ಲೇ ಬಯಲಿನಲ್ಲಿ ಇದ್ದ ಮೋಟು ಮರವೊಂದರ ನೆರಳಿಗೆ ನಿಂತು ಅದೆಲ್ಲ ಮಾತನ್ನು ತನಗುತ್ತಾನೆ ಎಂಬಂತೆ ಹೇಳ್ಕೊಂಡ. ಮಧ್ಯಾಹ್ನದ ಊಟಕ್ಕೆ ಮನೆಗೆ ಹೋಗುವ ಬದಲು ಪಕ್ಕದ ತೋಟದವರಿಂದಲೇ 2 ಎಳ್ನೀರು ಕೇಳಿ ಇಳಿಸ್ಕೊಂಡು ಕುಡಿದು ಊಟವಾಯಿತು ಅನ್ನಿಸ್ದ. ಇನ್ನೇನು ಸಾಯಂಕಾಲ ಆವರಿಸಿಕೊಂಡು ಅವನು ಗಾಡಿ ಕೊಪ್ಪದ ಜಮೀನಿನಿಂದ ಹೊರಬೀಳಬೇಕು. ಅಷ್ಟರಲ್ಲಿ ಶಾಂತಪ್ಪ ಸ್ಕೂಟರಿನ ಮೇಲೆ ಬಂದು ಹಿಮವಂತನ ಎದುರಿಗೆ ಅದನ್ನು ನಿಲ್ಲಿಸಿದ. ಜಮೀನಿನ ಉದ್ದಗಲಕ್ಕೂ ಸುಣ್ಣದ ಪುಡಿಯಲ್ಲಿ ಮೂಡಿದ ಪ್ಲಾಟ್ಗಳ ವಿಂಗಡಣೆ ಶಾಂತಪ್ಪನ ಕಣ್ಣಿಗೆ ವಿಶಾಲವಾದ ನಕಾಶೆಯಂತೆ ಕಾಣಿಸ್ತಾ ಇತ್ತು. ಮುಖದಲ್ಲಿ ಯಾವುದೋ ಆನಂದ. ಅಂದ್ಕೊಂಡಿದ್ದನ್ನ ಮಾಡ ತನಕ ಸುಮ್ನಿರೋ ಜೀವ ಅಲ್ಲ ನೋಡ್ ಹೇಮಣ್ಣ ನಿಂದು. ಬಂದವನೇ ಅಕ್ಕರೆಯಿಂದ ಹಿಮವಂತನ ಬೆನ್ನು ದಡವುದ. ಆಮೇಲೆ ಯಾವುದೋ ಪೂರ್ವ ಪೀಠಿಕೆ ಇಲ್ಲದೆ ಜುಬ್ಬಾದ ಜೇಬಿನಿಂದ 50 ನೋಟುಗಳಿದ್ದ 5,000 ರೂಪಾಯಿಗಳ ಕಂತೆಯೊಂದನ್ನು ತೆಗೆದು ಇದನ್ನಿಟ್ಕ ಎಂದಷ್ಟೇ ಹೇಳಿ ಹಿಮವಂತನ ಕೈಗಿಟ್ಟ. ಯಾತಕ್ಕಿದು ಕೇಳ್ದ ಹಿಮವಂತ. ಇವತ್ತಿನ ತನಕ ಬರೀ ಉದ್ರಿ ಮಾತೇ ಆಯ್ತು. ನಿನಗೆ ಏನೇನೂ ಕೊಟ್ಟಿಲ್ಲ. ನಿಮ್ ನಂದಕ್ಕ ಬೈತಾ ಇದ್ಲು. ವಯಸ್ಸಿಗೆ ಬಂದ್ ಹುಡುಗರು ಏನ್ ಉಣ್ತಾರೋ ಏನ್ ಉಡ್ತಾರೋ, ಅವ್ರಿಗೊಂದಿಷ್ಟು ದುಡ್ಡು ಕೊಡಬಾರ್ದಾ ಅಂತಿದ್ಲು. ಗಂಡಸರು ನಾವು, ನಮಗೆ ಇದೆಲ್ಲ ತೋಚದಿಲ್ಲ ನೋಡು ಅಂದ ಶಾಂತಪ್ಪ. ಉಣ್ಣೋಕೆ ಉಡೋಕೆ ಅಂತ ನಾನು ಈ ಕೆಲ್ಸಕ್ಕೆ ಬರಲಿಲ್ಲ. ನಿಮಗೆ ಚೆನ್ನಾಗಿ ಗೊತ್ತಿದೆ, ನಾಳೆ ಪ್ರಾರ್ಥನಾ ಕಾಲೇಜಿಗೆ ಸೇರ್ಬೇಕು ಅಂದ್ರೆ ಅದರ ಹಿಂದಿನ ರಾತ್ರಿ ಬಂದು ನಿಮ್ಮನ್ನ ಹಣ ಕೇಳ್ತೀನಿ. ಅಲ್ಲಿ ತನಕ ನಿಮ್ಮ ಹತ್ರವೇ ಇರಲಿ. ದೊಡ್ಡ ಕಾಲೇಜು, ದೊಡ್ಡ ಓದು, ಎಷ್ಟು ಖರ್ಚಾಗುತ್ತೋ ಏನೋ. ಈಗಲೇ ನಿಮ್ಮ ಹತ್ರ ಹಣ ಇಸ್ಕೊಳ್ಳೋದು ಬೇಡ ಅಂದ್ಕೊಂಡಿದ್ದೀನಿ. ಹಣವನ್ನ ಹಿಂತಿರುಗಿಸಲು ಹೋದ ಹಿಮವಂತ್. ವಾ ಸುಮ್ನಿರಪ್ಪ, ನಾನೇನಿದನ್ನು ಸಂಬಳ ಅಂತ ಕೊಡ್ಲಿಲ್ಲ, ಸಾಲ ಅಂತ ಕೊಡ್ಲಿಲ್ಲ. ಈ ಹುಡುಗಿ ಓದಿನ ಜವಾಬ್ದಾರಿ ನಮಗಿರ್ಲಿ. ನಮ್ಮ ಮಗಳು ಡಾಕ್ಟರ್ ಆಗ್ಬೇಕು ಅನ್ನೋದು ನಮಗಿಲ್ವೇನು? ಸುಮ್ಮನೆ ಇಟ್ಕೋ ದುಡ್ಡು. ಅಲ್ಲೇ ನಿಂತ್ರೆ ಮಾತು ಬೆಳೆದೀತು ಅಂತ ಅನಿಸಿ ಸ್ಕೂಟರ್ ಹತ್ತಿ ಹೋಗಿಯೇ ಬಿಟ್ಟ ಶಾಂತಪ್ಪ. ಹಿಮವಂತನ ಉಲ್ಲಾಸಕ್ಕೆ ಪಾರವೇ ಇರದಾಯಿತು. ಇದು ಸಂಬಳವಲ್ಲ, ಸಾಲವೂ ಅಲ್ಲ,
ತನ್ನ ದುಡಿಮೆಯ ಮೊದಲ ಪ್ರತಿಫಲ ಎಂಬುದು ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಸಂಜೆ ಸಮಾಪ್ತಿ ಆಗೋದ್ರೊಳಗಾಗಿ ಮನೆ ತಲುಪಿದ ಅವನು ಅದಾದ ಅರ್ಧ ಗಂಟೆಯೊಳಗಾಗಿ ಪ್ರಾರ್ಥನಾಳೊಂದಿಗೆ ಜ್ಯುವೆಲ್ ರಾಕ್ ಹೋಟೆಲ್ನ ತಂಪು ಕೋಣೆಯಲ್ಲಿ ಕುಳಿತು ಹರಡ್ತಾ ಇದ್ದ. ಅನೇಕ ದಿನಗಳ ನಂತರ ಅವರಿಬ್ಬರು ಅಷ್ಟೆಲ್ಲ ರುಚಿಯಾದ ತಿಂಡಿ ತಿಂದಿದ್ರು. ಕಾಫಿ ಕುಡಿಯುವಾಗ ತುದಿಗಣ್ಣಲ್ಲಿ ಅವನನ್ನೇ ನೋಡಿದ ಪ್ರಾರ್ಥನಾಳಿಗೆ ಹಿಮವಂತನ ತುಟಿಯ ತುದಿಯಲ್ಲೂ ಒಂದು ವಿನಾಕಾರಣದ ನಗೆ ಇದೆ ಅಂತ ಅನ್ನಿಸ್ತು. ತಿಂಡಿ ಮುಗಿಸಿದ ನಂತರ ಅವನು ಪ್ರಾರ್ಥನಾಳನ್ನ ತನ್ನ ಪರಿಚಯದವರ ಬಟ್ಟೆ ಅಂಗಡಿಗೆ ಕರೆದೊಯ್ದು ಕನಕಾಂಬರದ ಬಣ್ಣದ ಸೀರೆ ಕೊಡಿಸ್ದ. ಹೆರಳಲ್ಲಿ ಮುಂಜಾನೆಯ ಜಾಜಿ ಇಣುಕ್ತಾ ಇದ್ರು ರಸ್ತೆ ಬದಿಯಲ್ಲಿ ಅವಳಿಗೆ ಮೊಳಮೊಳ ಮಲ್ಲಿಗೆ ಹೂವು ಕೊಡಿಸ್ದ. ಮೊದಲ ಬಾರಿಗೆ ಅವರಿಬ್ಬರು ಆಟೋ ರಿಕ್ಷಾದಲ್ಲಿ ಮನೆಗೆ ಬಂದಿದ್ರು. ಇಬ್ಬರಿಗೂ ಹಸಿವೆ ಇರಲಿಲ್ಲ. ಅದೇಕೋ ಅವತ್ತು ಹಗಲು ಅವಶ್ಯಕತೆಗಿಂತ ಸುದೀರ್ಘವಾಗಿದೆ ಅಂತ ಅನ್ನಿಸ್ತಾ ಇತ್ತು. ಕೋಣೆಯಲ್ಲಿ ದೀಪ ಹೊತ್ತಿಸಿ ಮಾತಿಗೆ ಕುಳಿತರೆ ತಾವಿಬ್ಬರು ಆಡಬೇಕಾದ ಮಾತೊಂದರ ಹೊರತಾಗಿ ಮತ್ತೆಲ್ಲವನ್ನು ಆಡ್ತಾ ಇದ್ದೇವೆ ಅಂತ ಅನ್ನಿಸ್ತಾ ಇತ್ತು. ತೀರಾ ಅವನು ಎದ್ದು ದೀಪ ಆರಿಸೋ ಮುನ್ನ ಏನಾಯ್ತು ಅನ್ನೋದನ್ನ ನಾಳೆಯ ಕಥೆಯಲ್ಲಿ ಕೇಳೋಣ.